Hello students, so go to question number 7. So problem gives you balance sheet of X company. Assets are land and building, plant and machinery, trademarks, stock, debtors, cash at bank, and the last one a fictitious asset. Preliminary expenses, you have to ignore it. Then on the liability side you have capital, name of the share capital not given. Then general reserve, taxation reserve, workmen saving account, profit and loss account and creditors. ಲಯಬಿಲಿಟೀಸ್ ಬಂದಾಗ ಅಲ್ಲಿ ಶೇರ್ ಹೋಲ್ಡರ್ಸ್ಗಳ ಫಂಡ್ ಆಗಿ ಬರೋದು ಕ್ಯಾಪಿಟಲ್, ಜನರಲ್ ರಿಸರ್ವ್, ದೆನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಔಟ್ಸೈಡರ್ಸ್ ಲಯಬಿಲಿಟೀಸ್ ಆಗಿ ಬರೋದು ಟ್ಯಾಕ್ಸೇಷನ್ ರಿಸರ್ವ್, ವರ್ಕ್ಮೆನ್ ಸೇವಿಂಗ್ ಅಕೌಂಟ್, ಫೈನಲಿ ಕ್ರೆಡಿಟರ್ಸ್. ಅದು ಯಾವುದು ಹೇಳಿ ಅರ್ಥ ಆಗಬೇಕು. ದೆನ್ ಗೋ ಟು ಅಡ್ಜಸ್ಟ್ಮೆಂಟ್. ಯು ಹ್ಯಾವ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಆ್ಯಂಡ್ ಮಿಷಿನರಿ ಆ್ಯಂಡ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. Then there's a bad debt of rupees 3,000 on debtors. You have 3 years profit information. You are asked to transfer 25% of the profit to general reserve. So 25% of the profit to general reserve. Then you are asked to ignore taxation. So find the value of the shares under yield method ಹೇಳಿ ಹೇಳಿದ್ದಾರೆ. ನಮಗೆ ಫಾಲೋ ಮಾಡಲಿಕ್ಕೆ ಹೇಳಿದ್ದು yield method. ಆದರೆ ಇಲ್ಲಿ ಸೊಲ್ಯೂಷನಲ್ಲಿ ಎರಡು ಮೆಥಡ್ ನಿಮಗೆ ಗೊತ್ತಾಗಲಿಕ್ಕೆ ಫಾಲೋ ಮಾಡಿದೆ. So go to one by one. Net assets method, it gives you intrinsic value of the shares. Your first step, market value of assets excluding miscellaneous expenditure or fictitious asset. Take up all the assets. If a market value is available, take up market value only. Otherwise, go to balance sheet value. So land and building market value given 90,000. Plant and machinery market value given 45,000. Trademarks book value only. Stock book value only. As far as debtors are concerned, bad debt given, bad debt you minus and take up remaining amount. Then in balance sheet you get cash at bank. So balance sheet last item preliminary expenses, don't write it because it is a fictitious asset. Take up total assets. Then go for second step, minusing present values of the outsiders liabilities including contingent liability if any. ಔಟ್ಸೈಡರ್ಸ್ ಲಯಬಿಲಿಟೀಸ್ ಮಾತ್ರ ಮೈನಸ್ ಮಾಡಿ, ಅಡ್ಜಸ್ಟ್ಮೆಂಟ್ ಇದ್ದರೆ ಮಾಡಿ ಮೈನಸ್ ಮಾಡಿ. ಸೊ ವರ್ಕ್ಮೆನ್ ಸೇವಿಂಗ್ ಬ್ಯಾಂಕ್, ಕ್ರೆಡಿಟರ್ಸ್, ಟ್ಯಾಕ್ಸೇಷನ್ ರಿಸರ್ವ್, ಯುವರ್ ಔಟ್ಸೈಡರ್ಸ್ ಲಯಬಿಲಿಟೀಸ್. ದೆನ್ ಗೋ ಫಾರ್ ಇಂಟ್ರಿನ್ಸಿಕ್ ವ್ಯಾಲ್ಯೂ ಆಫ್ ಶೇರ್. ಫಾರ್ಮುಲಾ ನೆಟ್ ಅಸೆಟ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್. ನೆಟ್ ಅಸೆಟ್ಸ್ ಕ್ಯಾಲ್ಕುಲೇಟೆಡ್ ಹೌ ಮಚ್? 1,39,500 divided by number of shares. Number of shares you get in balance sheet. ಕ್ಯಾಪಿಟಲ್ ನೋಡುವಾಗ ನಂಬರ್ ಆಫ್ ಶೇರ್ಸ್ ಎಷ್ಟು ಹೇಳಿ ಗೊತ್ತಾಗ್ತದೆ. ಕ್ಯಾಪಿಟಲ್ 75,000, ಫೇಸ್ ವ್ಯಾಲ್ಯೂ 10. ಸೊ ವಾಟ್ಸ್ ದ ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ ಬೈ ದ್ಯಾಟ್ ಕಂಪನಿ? 7,500. ಓವರ್. ದಿಸ್ ಅಬೌಟ್ ಫಸ್ಟ್ ಮೆಥಡ್. ಗೋ ಟು ಸೆಕೆಂಡ್ ಮೆಥಡ್, ಈಲ್ಡ್ ಮೆಥಡ್. ಈಲ್ಡ್ ಮೆಥಡ್ ಆ್ಯಕ್ಚುಲಿ ಅಲ್ಲಿ ಕೇಳಿದ್ದು 3 ವರ್ಷದ ಪ್ರಾಫಿಟ್ ಇನ್ಫಾರ್ಮೇಷನ್ ಇದೆ. ಅದರಲ್ಲಿ ಬ್ಯಾಡ್ ಡೆಟ್ ಇದ್ದರೆ ಅದನ್ನು ಲಾಸ್ಟ್ ಇಯರ್ ಪ್ರಾಫಿಟಿಂದ ಮೈನಸ್ ಮಾಡಿ. ಬೇರೆ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ಅದು ಎಪ್ರಿಸಿಯೇಷನ್ ಇರಲಿ, ಡಿಪ್ರಿಸಿಯೇಷನ್ ಇರಲಿ, ಅದೇ ಥರ ಆರ್ ಬಿ ಡಿ ಇರಲಿ, ರಿಸರ್ವ್ ಫಾರ್ ಡಿಸ್ಕೌಂಟ್ ಆನ್ ಕ್ರೆಡಿಟರ್ಸ್ ಇರಲಿ, ಅದು ಯಾವುದು ಅಡ್ಜಸ್ಟ್ ಮಾಡಲಿಕ್ಕಿಲ್ಲ. ಇಲ್ಲಿ ಯಾರು ಬ್ಯಾಡ್ ಡೇಟ್ ಕೊಟ್ಟಿದ್ದರೆ ಅದನ್ನು ಲಾಸ್ಟ್ ಇಯರ್ ಪ್ರಾಫಿಟಿಂದ ಮೈನಸ್ ಮಾಡಿ. ಸೊ ಆ್ಯಾವ್ರೇಜ್ ಮಾಡಿ. ಆಮೇಲೆ ಅದಾದ ಮೇಲೆ ಟ್ಯಾಕ್ಸ್ ಬಗ್ಗೆ ಇಗ್ನೋರ್ ಮಾಡಿ ಹೇಳಿದ್ದಾರೆ. ಯು ಆರ್ ಆಸ್ಕ್ ಟು ಟ್ರಾನ್ಸ್ಫರ್ ಸಮ್ ಪ್ರಾಫಿಟ್ ಟು ಜನರಲ್ ರಿಸರ್ವ್. ಜನರಲ್ ರಿಸರ್ವಿಗೆ ಪ್ರಾಫಿಟ್ ಹಾಕಿ ಹೇಳಿದ್ದಾರೆ. ಸೊ ಆ್ಯಾವ್ರೇಜ್ ಪ್ರಾಫಿಟಿಂದ ಜನರಲ್ ರಿಸರ್ವಿಗೆ ಬೇಕಾದಷ್ಟು ಪ್ರಾಫಿಟನ್ನು ಹಾಕಿದ್ರಾಯಿತು. ಸೊ ಕ್ವಶನಲ್ಲಿ ಏನು ಹೇಳಿದೆ ಹೇಳಿ ಒಮ್ಮೆ ಚೆಕ್ ಮಾಡಿ. 25% ಆಫ್ ದಿ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಹೇಳಿ ಹೇಳಿದ್ದಾರೆ. ಆಮೇಲೆ NRR 10% ಕೊಟ್ಟಿದ್ದಾರೆ. ಸೊ ಪ್ರಾಫಿಟ್ ತಗೊಳ್ಳಿ, ಲಾಸ್ಟ್ ಇಯರ್ ಪ್ರಾಫಿಟಿನ ಬ್ಯಾಡ್ ಡೇಟ್ ಮೈನಸ್ ಮಾಡಿ. ಉಳಿದದು ಯಾವುದು ಮೈನಸ್ ಮಾಡೋ ಅಗತ್ಯ ಇಲ್ಲ. ಅಲ್ಲಿ ಆರ್ ಬಿ ಡಿ ಇದ್ದರೂ ಮೈನಸ್ ಮಾಡಲಿಕ್ಕಿಲ್ಲ. ಆಮೇಲೆ ಬಂದಂತಹ ಆ್ಯಾವ್ರೇಜ್ ಪ್ರಾಫಿಟ್ ಎಷ್ಟಿದೆಯೋ, ಆ್ಯಾವ್ರೇಜ್ ಪ್ರಾಫಿಟ್ 33,500. ಅದರಿಂದ 25% ಜನರಲ್ ರಿಸರ್ವಿಗೆ ಹಾಕಿ. ಹಾಗಿದ್ರೆ ಪ್ರಾಫಿಟ್ ಅವೈಲೇಬಲ್ ಫಾರ್ ಶೇರ್ ಹೋಲ್ಡರ್ಸ್ ಎಷ್ಟು ಬಂತು? 25,125. ಅದನ್ನು ಕ್ಯಾಪಿಟಲೈಸ್ ಮಾಡಿ, ದೊಡ್ಡದು ಮಾಡೋದು ಹೇಳಿ ಅರ್ಥ, ದೊಡ್ಡ ರೂಪಕ್ಕೆ ತರೋದು ಹೇಳಿ ಅರ್ಥ. So capitalized profit for shareholders is equal to profit available for shareholders divided by NRR into 100. Profit available for shareholder divided by NRR into 100. Profit available for shareholder ಈಗ ನೋಡಿದ್ದು divided by NRR 10 into 100.
So what is a profit in capitalized form? 2,51,250 ಫಸ್ಟ್ ಫಾರ್ಮುಲಾ ಆಯಿತು. ಇನ್ನು ಅದರ ಯಾವ ವ್ಯಾಲ್ಯೂ ಹುಡುಕಿದ್ರೆ ಆಯಿತು? ಮಾರ್ಕೆಟ್ ವ್ಯಾಲ್ಯೂ. ಕ್ಯಾಪಿಟಲೈಸ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್. Number of shares get in balance sheet. So what is the market value? 33.5. So here ends your question number 7. Thank you, students.